ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಚಾಂದಿನಿ ಗೌಡ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನು ಇವಾಗ ಕಂಟಿನ್ಯೂಸ್ ನನ್ನ ಮದುವೆ ವ್ಲಾಗ್ ನಿಮಗೆ ಶೇರ್ ಮಾಡ್ಕೊತಾ ಇದ್ದೀನಿ. ಐ ಹೋಪ್ ಎಲ್ಲರಿಗೂ ವ್ಲಾಗ್ ಇಷ್ಟ ಆಗ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇನ್ನು ಆಲ್ಮೋಸ್ಟ್ ಇವತ್ತು ಇದು ವಿಡಿಯೋ ಯಾವತ್ತು ಪೋಸ್ಟ್ ಆಗುತ್ತಂತ ಗೊತ್ತಿಲ್ಲ. ಸೊ ಇವಾಗ ಸದ್ಯಕ್ಕೆ ನನ್ನ ಮದುವೆಗೆ 4 days ಇದೆ. ಸೊ ಎಲ್ಲ ಪ್ರಿಪ್ರೇಷನ್ಸ್ ಆಗ್ತಾ ಇದೆ. ಇನ್ನು ಸದ್ಯಕ್ಕೆ ಎಲ್ಲ ಅರ್ಶಿನ ಶಾಸ್ತ್ರಗಳು ನಡೀತಾ ಇದೆ. ಅಂದರೆ ಅತ್ತೆ ಮನೆಯಿಂದ ಎಲ್ಲ ಒಂದೊಂದೇ ಶಾಸ್ತ್ರಗಳು ಮಾಡ್ತಾ ಇದ್ದಾರೆ. ಸೊ ಇವತ್ತಿನ ವ್ಲಾಗ್ ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ವ್ಲಾಗ್ ನೋಡೋಕ್ಕಿಂತ ಮುಂಚೆ ಗೊತ್ತಲ್ಲ, ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಫ್ರೆಂಡ್ಸ್, ತುಂಬ ಜನ ನನಗೆ ಕಮೆಂಟ್ ಮಾಡಿದ್ರಿ, ಮೀನ್ಸ್ ಈ ಒಂದು ಜರ್ನಿಯಲ್ಲಿ ಅಂದರೆ ಮ್ಯಾರೇಜ್ ಒಂದು ಪ್ರಿಪ್ರೇಷನ್ಸ್ನ ನೀವು ಹೇಗೆ ಮಾಡ್ಕೊತಿದ್ದೀರಾ, ನಿಮ್ಮ ಸ್ಕಿನ್ ಕೇರ್ ರೊಟೀನ್ ಏನು ಅಂತ ನಾನು ಲಾಸ್ಟ್ ವ್ಲಾಗಲ್ಲಿ ನಿಮಗೆ ನನ್ನ ಸ್ಕಿನ್ ಕೇರ್ ರೊಟೀನ್ ಎಲ್ಲ ನಾನು ಶೇರ್ ಮಾಡ್ಕೊಂಡಿದ್ದೆ. ಅದ್ರ ಜೊತೆಗೆ ನಾನು ಕೆಲವೊಂದು ಡರ್ಮಟೋಲಜಿಸ್ಟ್ ಸಜೆಸ್ಟೆಡ್ನ ಪ್ರಾಡಕ್ಟ್ ಯೂಸ್ ಮಾಡ್ತಾ ಇದ್ದೀನಿ. ನಾನು ಈ ಹಿಂದೆನೂ ನಾನು ತುಂಬ ವಿಡಿಯೋಗಳಲ್ಲಿ, ತುಂಬ ವ್ಲಾಗ್ಗಳಲ್ಲಿ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ನಮಗೆ ಇವಾಗ ಒಂದು ಬ್ಯುಸಿ ಶೆಡ್ಯೂಲಲ್ಲಿ ನಮಗೆ ಡೈರೆಕ್ಟಾಗಿ ನಾವು ಡಾಕ್ಟರ್ನ ಕನ್ಸಲ್ಟ್ ಮಾಡೋಕ್ಕಾಗಲ್ಲ. ಹಾಗಾಗಿ ಆನ್ಲೈನಲ್ಲಿ ಒಂದು ಬೆಸ್ಟ್ ಸೊಲ್ಯೂಷನ್ ಕೊಡೋ ಆ್ಯಪ್ ಇದೆ ನಮ್ಮ ಸ್ಕಿನ್ ಪ್ರಾಬ್ಲಮಿಗೆ. ಅದು ಬೇರೆ ಯಾವುದೂ ಅಲ್ಲ, ಕ್ಯೂರ್ ಸ್ಕಿನ್ ಆ್ಯಪ್. ಸೊ ಹೇಗೆ ಹೆಂಗೆ ಯೂಸ್ ಮಾಡೋದು ಅಂತ ನಾನು ನಿಮಗೆ ಸ್ಕ್ರೀನ್ ಮೇಲೆ ನಿಮಗೆ ಡಿಸ್ಪ್ಲೇ ಮಾಡಿ ತೋರಿಸ್ತೀನಿ, ಹೇಗೆ ಆರ್ಡರ್ ಮಾಡೋದು ಅಂತ ಅಂದ್ಬಿಟ್ಟು. ನಾನು ಅಷ್ಟೇ ಕ್ಯೂರ್ ಸ್ಕಿನ್ನಿಂದ ನಾನು ನಿಮಗೆ 3ನೇ ಸರಿ ಹೇಳ್ತಾ ಇರೋದು, ಬಿಕಾಸ್ ನಾನು ಕಂಟಿನ್ಯೂಸ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ನಾನು ತೊಗೊಂಡಿರೋದು ಈ ಕಿಟ್. ಸೊ ನನಗೆ ಈ ಕಿಟ್ಟಲ್ಲಿ ನನಗೆ ಕ್ಲೆನ್ಸರ್ ಇದೆ ಆ್ಯಂಡ್ ಜೆಲ್ ಇದೆ ಆ್ಯಂಡ್ ಕೆಲವೊಂದು ನೈಟ್ ಕ್ರೀಮ್ಗಳು ಕೊಟ್ಟಿದ್ದಾರೆ. ಫ್ರೆಂಡ್ಸ್, ಮೊದಲಿಗೆ ನಾನು ಫೇಸ್ನ ಕ್ಲೆನ್ಸ್ ಮಾಡ್ಕೊತಾ ಇದ್ದೀನಿ. ಸೊ ಈ ಕ್ಲೆನ್ಸರ್ ಫಾರ್ಮ್ ಬೇಸಲ್ಲಿದೆ. ನನಗಂತೂ ತುಂಬ ಇಷ್ಟ ಈ ಕ್ಲೆನ್ಸರ್, ಬಿಕಾಸ್ ನಮಗೆ ಇನ್ಸ್ಟ್ಯಾಂಟ್ ಗ್ಲೋ ಕೊಡುತ್ತೆ. ಹಾಗಾಗಿ ಕಣ್ಣು ಮುಚ್ಕೊಂಡು ನಾವು ಇದನ್ನು ಯೂಸ್ ಮಾಡೋದು, ಬಿಕಾಸ್ ಡರ್ಮಟೋಲಜಿಸ್ಟ್ ಸಜೆಸ್ಟೆಡ್ ಕ್ಲೆನ್ಸರ್ ಆಗಿರೋದ್ರಿಂದ ಡಿಫ್ರೆನ್ಸ್ ನೋಡ್ಬೋದು ನೀವು ಬಿಫೋರ್ ಆ್ಯಂಡ್ ಆಫ್ಟರ್. ನೆಕ್ಸ್ಟ್ ನಾನು ಜೆಲ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದನ್ನು ನಾನು ಸಮ್ಟೈಮ್ಸ್ ಡೇನೂ ಯೂಸ್ ಮಾಡ್ತೀನಿ, ಸಮ್ಟೈಮ್ಸ್ ನೈಟ್ ಯೂಸ್ ಮಾಡ್ತೀನಿ. ಮೋಸ್ಟ್ ಆಫ್ ದಿ ಟೈಮ್ ನಾನು ನೈಟ್ ಹೊತ್ತೆ ನಾನು ಯೂಸ್ ಮಾಡೋದು. ವೀಕಲ್ಲಿ ನಾನು ಒಂದು 3 times ಈ ಪ್ರಾಡಕ್ಟ್ಗಳನ್ನ ಯೂಸ್ ಮಾಡ್ತೀನಿ. ಸೊ ಎವ್ರಿ ಡೇ ಯೂಸ್ ಮಾಡಿದ್ರೆ ಇನ್ನೂ ನಮಗೆ ಬೆಟರ್ ರಿಸಲ್ಟ್ ಸಿಗುತ್ತೆ. ಆ್ಯಂಡ್ ಜಸ್ಟ್ 10 days 15 days ಯಾವುದು ನಮಗೆ ರಿಸಲ್ಟ್ ಗೊತ್ತಾಗಲ್ಲ. ಮಿನಿಮಮ್ ನೀವು 30 days ಇದನ್ನು ಫಾಲೋ ಮಾಡಬೇಕು, ಆವಾಗ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಸೊ ನೀವು ಹೇಗೆ ಕ್ಯೂರ್ ಸ್ಕಿನ್ ಆ್ಯಪಲ್ಲಿ ಡಾಕ್ಟರ್ನ ಕನ್ಸಲ್ಟ್ ಮಾಡೋದು ಆ್ಯಂಡ್ ನೀವು ಹೇಗೆ ಕಿಟ್ನ ತಗೊಳ್ಳೋದು ಅಂತ ಅಂದ್ಬಿಟ್ಟು ನಾನು ನಿಮಗೆ ಸ್ಕ್ರೀನ್ ಮೇಲೆ ಪ್ಲೇ ಮಾಡಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಮೊದಲಿಗೆ ನೀವು ಕ್ಯೂರ್ ಸ್ಕಿನ್ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಬೇಕು. ಡೌನ್ಲೋಡ್ ಮಾಡ್ಕೊಂಡ್ಮೇಲೆ ನಿಮಗೆ ಲ್ಯಾಂಗ್ವೇಜ್ ಕೇಳುತ್ತೆ ಆ್ಯಂಡ್ ಜೆಂಡರ್ ಕೇಳುತ್ತೆ, ಮೇಲ್ ಆರ್ ಫಿಮೇಲ್ ಅಂತ. ಸೊ ನೀವೆಲ್ಲದನ್ನು ಕೊಟ್ಟಮೇಲೆ ಕೆಲವೊಂದು ನಿಮಗೆ ಏನು ಇಶ್ಯೂ ಅಂತ ಕೇಳುತ್ತೆ, ಮೀನ್ಸ್ ಹೇರ್ ಪ್ರಾಬ್ಲಮ್ ಆರ್ ಫೇಸ್ ಸ್ಕಿನ್ ಪ್ರಾಬ್ಲಮ್ ಅಂತ ಕೇಳುತ್ತೆ ಆ್ಯಂಡ್ ಮೇಲ್ ಆರ್ ಫಿಮೇಲ್ ಅಂತ ಕೇಳುತ್ತೆ. ಆ್ಯಂಡ್ ನಾವು ಬರೀ ಸ್ಕಿನ್ ಅಷ್ಟೇ ಅಲ್ಲ, ನಮಗೆ ಹೇರ್ದು ಏನಾದರೂ ನಿಮಗೆ ಪ್ರಾಬ್ಲಮ್ ಇತ್ತು ಅಂದರೂ ನೀವು ಟ್ರೀಟ್ಮೆಂಟ್ ತೊಗೋಬೋದು. ಸೊ ನೆಕ್ಸ್ಟು ನೀವು ಯಾವುದು ನಿಮಗೆ ಸ್ಕಿನ್ ರಿಲೇಟೆಡ್ ಇಶ್ಯೂಸ್ ಏನಿರುತ್ತೆ ನೀವು ಆ ಒಂದು ಆಪ್ಷನ್ನ ಕ್ಲಿಕ್ ಮಾಡ್ಕೊಬೇಕು. ನಂತರ ಅವರು ಕೆಲವೊಂದು ಕ್ವಶನ್ಸ್ಗಳು ಕೇಳೋಗ್ತಾರೆ. ಎಕ್ಸಾಂಪಲ್ ನೇಮ್ ಆರ್ ನಿಮಗೇನಾದ್ರು ಹೆಲ್ತ್ ಇಶ್ಯೂ ಇದೆಯಾ ಆ್ಯಂಡ್ ಪ್ರೀವಿಯಸ್ಲಿ ನೀವು ಯಾವುದಾದ್ರು ಪ್ರಿಸ್ಕ್ರಿಪ್ಷನ್ನ ನೀವು ಫಾಲೋ ಮಾಡ್ತಿದ್ದೀರಾ ಏನಾದರೂ ಅಂತ ನಿಮಗೆ ಕೆಲವೊಂದು ಕ್ವಶನ್ಸ್ಗಳನ್ನ ಕೇಳ್ತಾರೆ. ನೀವೆಲ್ಲ ಆನ್ಸರ್ ಮಾಡಿದ್ಮೇಲೆ ಒಂದು ಸ್ಕ್ಯಾನ್ ಕೇಳ್ತಾರೆ. ನಮ್ಮ ಫೇಸ್ಗಲ್ಲಿ ಏನು ಇಶ್ಯೂ ಇದೆ ಅಂತ ಅವರು ಅನಲೈಸ್ ಮಾಡೋಕ್ಕೆ ಒಂದು ಸ್ಕ್ಯಾನ್ ಕೇಳ್ತಾರೆ. ಸೊ ನೀವು ಯಾವುದೇ ಡೌಟ್ ಇಲ್ದಲೆ ಭಯ ಪಡ್ಕೊಳ್ದಲೆ ನೀವು ಸ್ಕ್ಯಾನ್ ಮಾಡ್ಬೋದು. ಸೊ ಸ್ಕ್ಯಾನ್ ಮಾಡಿದ ತಕ್ಷಣವೇ ಅವರು ಐಡೆಂಟಿಫೈ ಮಾಡಿಬಿಟ್ಟು ನಮಗೆ ಪ್ರಿಫರ್ಡ್ ಯಾರು ಡಾಕ್ಟರ್ಸ್ ಇರ್ತಾರೆ ಅವರಿಂದ ಮುಖಾಂತರ ನಮಗೆ ಒಂದು ಕಿಟ್ ಸಿಗುತ್ತೆ. ಸೊ ಆ ಕಿಟ್ನ ನೀವು ಹೇಗೆ ಯೂಸ್ ಮಾಡಬೇಕು ಅಂತ ಡೈರೆಕ್ಷನ್ಸು ಅದರಲ್ಲೇ ಇರುತ್ತೆ. ಸೊ ನೀವು ಬೇಗ ಹೋಗಿ ಈ ಒಂದು ಆ್ಯಪಲ್ಲಿ
ಕಿಟ್ನ ತಗೋಬೋದು. ಆ್ಯಂಡ್ ಅಷ್ಟೇ ಅಲ್ಲದೆ ನಮಗೆ ಮಂತ್ಲಿ ಒನ್ಸ್ ಡಾಕ್ಟರ್ ಕನ್ಸಲ್ಟೆಂಟ್ ಸಿಗುತ್ತೆ. ಬೇರೆ ಕಡೆ ಆದರೆ ನಾವು ಮಿನಿಮಮ್ 500 ಅವರು ಕೊಟ್ಬಿಟ್ಟು ಡಾಕ್ಟರ್ ಕನ್ಸಲ್ಟ್ ಮಾಡಬೇಕು. ಬಟ್ ಇಲ್ಲಿ ನಮಗೆ ಫ್ರೀ ಕನ್ಸಲ್ಟ್ ಸಿಗುತ್ತೆ. ನಾವು ಚಾಟ್ ಮುಖಾಂತರ ಅವ್ರ ಕಾಲ್ ಮುಖಾಂತರ ನಮಗೆ ಬೇಕಾಗಿರೋ ಡಾಕ್ಟರ್ ಹತ್ರ ನಾವು ಕನ್ಸಲ್ಟೆಂಟ್ ತೊಗೋಬೋದು. ಸೊ ಇಷ್ಟು ಫೀಚರ್ಸ್ ಇದೆ. ಸೊ ನೀವು ಹೀಗೆ ಕ್ಯೂರ್ ಸ್ಕಿನ್ ಆ್ಯಪಲ್ಲಿ ನೀವು ಕಿಟ್ನ ತಗೊಳ್ಳುವಾಗ ನನ್ನ ಒಂದು ಕೂಪನ್ ಕೋಡ್ನ ನೀವು ಯೂಸ್ ಮಾಡಿದ್ರೆ ನಿಮಗೆ 300 ಆಫ್ ಸಿಗುತ್ತೆ. ಸೊ ನನ್ನ ಕೂಪನ್ ಕೋಡನ್ನು ನಾನು ಡಿಸ್ಕ್ರಿಪ್ಷನಲ್ಲೂ ಮೆನ್ಷನ್ ಮಾಡಿರ್ತೀನಿ, ನಾನು ಸ್ಕ್ರೀನ್ ಮೇಲೂ ಮೆನ್ಷನ್ ಮಾಡಿರ್ತೀನಿ. ಸೊ ನೀವು ಈ ಒಂದು ಆ್ಯಪ್ನ ಯೂಸ್ ಮಾಡುವಾಗ ನನ್ನ ಒಂದು ಕೂಪನ್ ಕೋಡ್ ಯೂಸ್ ಮಾಡಿ ಕಿಟ್ನ ಪರ್ಚೇಸ್ ಮಾಡಿ. ಸೊ ಫ್ರೆಂಡ್ಸ್, ನಾನು ಪ್ರೀವಿಯಸ್ ವಿಡಿಯೋದಲ್ಲೇ ನಿಮಗೆ ಹಿಂಟ್ ಕೊಟ್ಟಿದ್ದೆ ನಾವು ಎಲ್ಲಿಗೆ ಹೋಗಿದ್ವಿ ಏನು ಅಂತ ಅಂದ್ಬಿಟ್ಟು. ಸೊ ಮೈಸೂರಲ್ಲಿ ಪ್ಲ್ಯಾನ್ ಕ್ಯಾನ್ಸಲ್ ಆಗಿ ನೆಕ್ಸ್ಟ್ ನಾವು ಬಂದಿದ್ದು ಬ್ಯಾಂಗ್ಳೂರಲ್ಲಿ ಲೊಕೇಶನ್ ಬಂದು ಕನಕಪುರ ರೋಡಲ್ಲಿ ಬರುತ್ತೆ, ಎಲಿಮೆಂಟ್ಸ್ ಬ್ಯಾಂಗ್ಳೂರ್ ಅಂತ. ಸೊ ಇದು ತುಂಬ ಫೇಮಸ್ ಇದೆ. ನಾವು ಇದನ್ನು ಇನ್ಸ್ಟಾಗ್ರಾಮಲ್ಲಿ ಫೈಂಡ್ ಮಾಡಿಬಿಟ್ಟು ನಾವು ವಿಸಿಟ್ ಮಾಡಿದ್ದು. ಸೊ ಫ್ರೆಂಡ್ಸ್, ನನ್ನ ಔಟ್ಫಿಟ್ ರೆಡಿ ಆಗಿದೆ. ಸೊ ಇವಾಗ ರೆಡಿ ಆಗಬೇಕು. ಎಲ್ಲ ಮೇಕಪ್ ಆರ್ಟಿಸ್ಟ್ ನಮ್ಮ ರಕ್ಷಿತ್ ಅವ್ರು ಬಂದಿದ್ದಾರೆ. ಕ್ವಿಕ್ಕಾಗಿ ಇವಾಗ ಇನ್ನು 20 ಮಿನಿಟ್ಸಲ್ಲಿ ರೆಡಿ ಆಗಬೇಕು. ಅದು ಚಾಲೆಂಜ್ ಏನಿದ್ರು ರಕ್ಷಿತ್ ಅವರಿಗೆ. ಸೊ ಬನ್ನಿ ಬೇಗ ಆಗ್ಬಿಟ್ಟು ನೆಕ್ಸ್ಟ್ ನಿಮಗೆ ಔಟ್ಲುಕ್ ತೋರಿಸ್ತೀನಿ. ಈಗ ಯಾರು ಇಲ್ವಲ್ಲ, ಅಟ್ಲೀಸ್ಟ್ ಅವ್ರು ಒಂದು ರೂಮ್ ಕೊಡ್ಬೋದು. ಫ್ರೆಂಡ್ಸ್, ಮೇಕಪ್ಪಿಗೆ ನಾನು ರಕ್ಷಿತಾ ಅಂತ ಮೇಕ್ ಓವರ್ ಆರ್ಟಿಸ್ಟ್ ಕರೆಸಿದ್ದೆ. ಸೊ ಇವ್ರದ್ದು ಇನ್ಸ್ಟಾಗ್ರಾಮಲ್ಲೆಲ್ಲ ಪೇಜ್ ಇದೆ, ರಕ್ಷಿತಾ ಮೇಕ್ ಓವರ್ ಅಂತ. ತುಂಬ ಕಡಿಮೆ ಟೈಮಲ್ಲಿ ತುಂಬ ಚೆನ್ನಾಗಿ ಮೇಕಪ್ ಮಾಡಿದ್ರು. ಬಟ್ ಇನ್ನೂ ಸ್ವಲ್ಪ ಜಾಸ್ತಿ ಟೈಮ್ ಸಿಕ್ಕಿದ್ರೆ ಶೋ ನಿಜ ಇನ್ನೂ ಸಖತ್ತಾಗಿ ಮಾಡೋರು. ಬಟ್ ನನಗಲ್ಲಿ ಟೈಮ್ ಇರಲಿಲ್ಲ, ಯಾಕಂದರೆ ನಾವು 5 ಗಂಟೆಗೆ ರೀಚ್ ಆಗಬೇಕಾಯಿತು. ಬಟ್ ಇಲ್ಲಿಂದ ಹೋಗೋಷ್ಟರಲ್ಲಿ 5:15 ರೀಚ್ ಆಗಿದ್ದು ನಾವು. ಹಾಗಾಗಿ ಅವರು 6:30 ಅಷ್ಟರಲ್ಲಿ ನೈಟ್ ಶೂಟ್ ಅನ್ನೋದು ಮುಗಿಸ್ಬೇಕು, ಲೈಟಿಂಗ್ಸ್ ಆಫ್ ಮಾಡ್ತಾರೆ. ಸೊ ಅರ್ಲಿ ಮಾರ್ನಿಂಗ್ಗೆ ನಮಗೆ ನೈಟ್ ಎಫೆಕ್ಟಿಂದು ಶೂಟ್ ಇತ್ತು. ಹಾಗಾಗಿ ಅವ್ರು ಇನ್ನು 30 ಮಿನಿಟ್ಸಲ್ಲಿ ನೀವು ರೆಡಿ ಆಗಬೇಕಂದ್ರೆ ಅವ್ರಿಗೊಂಥರ ಚಾಲೆಂಜ್ ಆಗಿತ್ತು ಇದು ರೆಡಿ ಮಾಡೋದು. ಹಾಗಾಗಿ ಪಾಪ ನಾನು ಹೇಳ್ದಂಗೆ ನನಗೆ ಯಾವ ಥರ ಬೇಕೋ ಹಂಗೇ ಅವರು ಮೇಕಪ್ ಮಾಡಿಕೊಟ್ರು. ಬಟ್ ಸೆಟಲ್ಡ್ ಆಗೋಕ್ಕೆ 30 ಮಿನಿಟ್ಸ್ ಬೇಕೇ ಬೇಕಲ್ವಾ. ಹಾಗಾಗಿ ಒಂದು ಶೂಟ್ ಆದಮೇಲೆ ನಾನು ರೆಡ್ ಗೌನ್ ಹಾಕಿದ್ದೆ. ಆಫ್ಟರ್ ದಟ್ ಅದಕ್ಕೆ ಮಾತ್ರ ಸಖತ್ತಕ್ಕೆ ಮೇಕಪ್ ಫಿಕ್ಸ್ ಆಗಿತ್ತು. ಲೊಕೇಶನ್ ಬಗ್ಗೆ ಹೇಳೋದಾದರೆ ಆ್ಯಕ್ಚುಲಿ ಇದರಲ್ಲಿ ಪ್ಯಾಕೇಜ್ ಥರ ಇದೆ. ನೀವು ಅದರದ್ದು ಮೀನ್ಸ್ ಇನ್ಸ್ಟಾಗ್ರಾಮ್ ಅವರು ವೆಬ್ಸೈಟಿಗೆ ಹೋದರೆ ಗೊತ್ತಾಗುತ್ತೆ. ಸೊ ಪ್ಯಾಕೇಜ್ ಥರ ಇರುತ್ತೆ. ಅಂದರೆ 3 ಅವರ್ಸಿಗಿಷ್ಟು, ಅಂದರೆ ಫಸ್ಟ್ ಸೆಷನ್ ಮೀನ್ಸ್ ಮಾರ್ನಿಂಗ್ ಒಂದಿರುತ್ತೆ, ಆಫ್ಟರ್ನೂನ್ ಸೆಷನ್ ಇರುತ್ತೆ, ನೈಟ್ ಸೆಷನ್ ಈ ಥರ ಇರುತ್ತೆ. ಸೊ ಅದ್ರ ಮೇಲೆ ನಿಮಗೆ ಪ್ಯಾಕೇಜ್ ಅಮೌಂಟ್ ಇರುತ್ತೆ. ನಾವು ಅರ್ಲಿ ಮಾರ್ನಿಂಗ್ ತೊಗೊಂಡಿದ್ವಿ, ಬಿಕಾಸ್ ನೈಟ್ ಎಫೆಕ್ಟಿನ ಶೂಟು ಬೇಕಿತ್ತು ಆ್ಯಂಡ್ ಡೇದು ಬೇಕಿತ್ತು ಅಂತ ಅಂದ್ಬಿಟ್ಟು. ಅದು ನನ್ನ ಅನಿಸಿಕೆ ಅದು ಬೆಸ್ಟ್ ಅಂತ ಅನಿಸುತ್ತೆ. ಬಟ್ ನಾವೇನು ಅಂದ್ಕೊಂಡಿರ್ತೀವಿ ಅದ್ರದ್ದು ಎಕ್ಸ್ಟೆಂಡ್ ಆಗೇ ಆಗುತ್ತೆ. ಬಿಕಾಸ್ ನಾವು 6 ಔಟ್ಫಿಟ್ ಮಾಡ್ಕೋಬೇಕು ಅಂತ ತೊಗೊಂಡೋಗಿದ್ವಿ. ಬಟ್ ನಮಗೆ 1 ಅವರ್ ಎಕ್ಸ್ಟೆಂಡ್ ಆದ್ರೂ ನಮಗೆ ಔಟ್ಫಿಟ್ ಹಾಕೋಕ್ಕಾಗಿದ್ದು ಬರೀ 4 ಅಷ್ಟೇ. ಸೊ ಅಷ್ಟು ಟೈಮ್ ಹಿಡಿಯುತ್ತೆ. ಫೋಟೋಸ್ ವೀಡಿಯೋಸ್ ಅಂದರೆ ಓನ್ಲಿ ಫೋಟೋಸ್ ಅನ್ನೋದಿದ್ದರೆ ನಮಗೆ ಬೇಗ ಪಟ ಅಂತ ಆಗಿಬಿಡುತ್ತೆ. ಬಟ್ ವೀಡಿಯೋಸ್ ಇತ್ತು ಅಂದರೆ ಲೇಟ್ ಆಗೇ ಆಗುತ್ತೆ. ನಮಗೆ ಟೋಟಲ್ 11.5K ಓನ್ಲಿ ಬರೀ ಲೊಕೇಶನ್ಗೆ ಆಯಿತು. ಅದು 4 ಅವರ್ಸ್, ಅಂದರೆ ಕರೆಕ್ಟಾಗಿ 6ಇಂದ ನಮಗೆ ಶೂಟ್ ಆಗಿದ್ದು. 6ಇಂದ 10:45 ಅಷ್ಟರಲ್ಲಿ ನಾವು ಕಂಪ್ಲೀಟ್ ಮಾಡಿದ್ವಿ. ಬಿಕಾಸ್ 11 ಆದರೆ ಮತ್ತೆ 2.5K ಕೊಡಬೇಕು ಅಂತ ಅಂದ್ಕೊಂಡು ನಾವು 10:45ಗೆ ನಾವು ಕಂಪ್ಲೀಟ್ ಮಾಡಿದ್ವಿ.
ಆ್ಯಂಡ್ ಫೋಟೋಗ್ರಫಿ ಬಂದು ಫಿರೋಜ್ ಫೋಟೋಗ್ರಫಿ ಅಂತ ಅಂದ್ಬಿಟ್ಟು ಅವರು ಅಷ್ಟೇ ನಾವು ಅವ್ರದ್ದು ಬ್ಯಾಂಗ್ಳೂರ್ ಎಲಿಮೆಂಟ್ಸ್ ಪೇಜಲ್ಲೇ ನಾವು ಇವ್ರನ್ನು ಹುಡುಕಿದ್ದು. ಸೊ ಇವ್ರದ್ದು ಅಷ್ಟೇ ಅಂದರೆ ಫೋಟೋಸಿಗೂ ಒಂದು ಪ್ಯಾಕೇಜ್ ಇದೆ, ಬರೀ ವೀಡಿಯೋಸಿಗೂ ಒಂದು ಪ್ಯಾಕೇಜ್ ಇದೆ, ಫೋಟೋಸ್ ಆ್ಯಂಡ್ ವೀಡಿಯೋಸ್ ಈ ಥರ ನಾವು ಬೋತ್ ತೊಗೊಂಡಿದ್ವಿ. ಹಾಗಾಗಿ ನಮ್ಮದು ಕೊಂಬೋನೇ 25 ಓನ್ಲಿ ಫೋಟೋಗ್ರಫಿಗೆ ಹಿಂಗಾಗಿತ್ತು. ಸೊ ಅಂದರೆ ಪ್ರೈಸ್ ಯಾರು ನೆಕ್ಸ್ಟ್ ಮಾಡಿಸ್ಬೇಕು ಅಂದ್ಕೊಂಡಿರ್ತೀರ ಅವರಿಗೆ ಹೆಲ್ಪ್ ಆಗಲಿ ಅಂತ ಹೇಳ್ತಾ ಇದ್ದೀನಿ. ಮೀನ್ಸ್ ಲೊಕೇಶನ್ ಪ್ರೈಸ್ ಬಿಟ್ಬಿಟ್ಟು ನಮಗೆ ಫೋಟೋಸ್ ವೀಡಿಯೋಗೇ 4 ಅವರ್ಸಿಗೆ 25K ಆಯಿತು ಅಷ್ಟೇ. ಆ್ಯಂಡ್ ಇದು ಬರೀ ಸಾಫ್ಟ್ ಕಾಪಿ ಕೊಡ್ತಾರೆ ನಮಗೆ, ವೀಡಿಯೋಸ್ ಆ್ಯಂಡ್ ಫೋಟೋಸು. ಯಾವುದೇ ಆಲ್ಬಮ್ ಅವ್ರು ಮಾಡಿಕೊಡಲ್ಲ. ಆಲ್ಬಮ್ ಇಲ್ದಲೇ ಒನ್ಲಿ ಸಾಫ್ಟ್ ಕಾಪಿಗೇ 25K ಕೊಡಬೇಕು. ಸೊ ಗೊತ್ತಲ್ಲ, ಇವರು ತುಂಬ ಪ್ರೊಫೆಷ್ನಲ್. ನಿಮಗೆ ಇನ್ಸ್ಟಾಗ್ರಾಮ್ ಅವ್ರದ್ದು ನೋಡಿದ್ರೆ ಗೊತ್ತಾಗುತ್ತೆ, ಚೆನ್ನಾಗಿ ಮಾಡಿಸಿದ್ರು. ಹಾಗಾಗಿ ಇವ್ರ ಹತ್ರನೇ ಮಾಡೋಣ, ಲೈಫ್ ಟೈಮ್ ಅಲ್ವಾ, ಮತ್ತು ಹೆಂಗೆಂಗೋ ಆಗಿಬಿಟ್ರೆ ನೋಡೋಕ್ಕಾಗ್ದಲೇ ಯಾಕೆ ಕೊರಗೋದು ಅಂತ ಅಂದ್ಬಿಟ್ಟು ಇವ್ರನ್ನೇ ನಾವು ಫಿಕ್ಸ್ ಮಾಡಿದ್ವಿ. ಶೂಟೆಲ್ಲ ತುಂಬ ಚೆನ್ನಾಗಾಯಿತು. ಆ್ಯಕ್ಚುಲಿ ಇವಾಗ ನನ್ನ ಹತ್ರ ಪ್ರೀ ವೆಡ್ಡಿಂಗ್ ಫೋಟೋಶೂಟ್ ವಿಡಿಯೋ ಇದೆ, ಬಟ್ ನಾನು ನೆಕ್ಸ್ಟ್ ವ್ಲಾಗಲ್ಲಿ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ಅದ್ರದ್ದು ಹಾಕ್ಬಿಟ್ಟು. ಬಿಕಾಸ್ ಅದು ಸಾಂಗ್ ಇರೋದ್ರಿಂದ ಕಾಪಿರೈಟ್ ಇಶ್ಯೂ ಆಗುತ್ತೆ. ಹಾಗಾಗಿ ಸಪ್ರೇಟಾಗಿ ನಾನು ಅದೇ ಪ್ರೀ ವೆಡ್ಡಿಂಗ್ ಫೋಟೋಶೂಟ್ದೇ ನಾನು ವಿಡಿಯೋ ಶೇರ್ ಮಾಡ್ತೀನಿ. ಆ್ಯಕ್ಚುಲಿ ನನಗೆ ಐಡಿಯಾ ಇದ್ದಿದ್ದೆ ಬೇರೆ, ಅಂದರೆ ನನಗೆ ಕಾನ್ಸೆಪ್ಟ್ ಶೂಟ್ ಮಾಡಿಸ್ಬೇಕು ಯಾವುದಾದ್ರೂ ಅನ್ನೋ ಥರ ಇತ್ತು. ಬಟ್ ನಮ್ಮಿಬ್ಬರು ತುಂಬ ಬ್ಯುಸಿ ಇದ್ವಿ, ಯಾಕಂದರೆ ನನಗೆ ಲೀವ್ ಸ್ಯಾಂಕ್ಷನ್ ಆಗಿದ್ದೆ ಸ್ಯಾಟರ್ಡೇಯಿಂದ, ಅವರಿಗೂ ಅಷ್ಟೇ ಲೀವ್ ಇರಲಿಲ್ಲ. ನಾವಿಬ್ಬರು ವರ್ಕಿಂಗ್ ಆಗಿರೋದ್ರಿಂದ ನಮಗೆ 12 ಡೇಸ್ ಇಬ್ಬರಿಗೂ ಕರೆಕ್ಟಾಗಿ ಲೀವ್ ಸಿಕ್ಕಿರೋದು. ಹಾಗಾಗಿ ಇರೋ ವೀಕೆಂಡ್ಸ್ಗಳಲ್ಲೇ ನಾವು ಮ್ಯಾನೇಜ್ ಮಾಡಬೇಕಾಗಿತ್ತು. ಹಾಗಾಗಿ ಒಂದು ಸಂಡೇ ನಾವು ಶೂಟಿಗೆ ಹೋಗಿದ್ದು ಅರ್ಲಿ ಮಾರ್ನಿಂಗು. ಹಾಗಾಗಿ ಟೈಮು ಇರಲಿಲ್ಲದ ಕಾರಣ ಕಾನ್ಸೆಪ್ಟ್ ಶೂಟ್ ಕ್ಯಾನ್ಸಲ್ ಆಯಿತು. ಬಟ್ ಇನ್ ಫ್ಯೂಚರಲ್ಲಿ ನಾವು ಮಾಡಿಸ್ತೀವಿ ಕಾನ್ಸೆಪ್ಟ್ ಶೂಟ್. ಆ್ಯಂಡ್ ಲೊಕೇಶನ್ನು ಅಷ್ಟೇ ತುಂಬ ಚೆನ್ನಾಗಿದೆ. ನಿಮಗೆ ಯಾವ ಥರ ಥೀಮ್ ಬೇಕು ಆ ಥರ ಇದೆ ಲೊಕೇಶನ್ನು. ನನಗಂತೂ ಸಖತ್ ಇಷ್ಟ ಆಯಿತು ಎಲಿಮೆಂಟ್ಸ್ ಬ್ಯಾಂಗ್ಳೂರು ಲೊಕೇಶನ್ನು. ಆ್ಯಂಡ್ ಮೇಕಪ್ ನೋಡ್ಬೋದು ನೀವು, ಇವಾಗ ಫುಲ್ ಸೆಟಲ್ಡ್ ಆಗಿದೆ. ಆ್ಯಕ್ಚುಲಿ ಫಸ್ಟ್ ಹಾಫ್ಗಿಂತ ಸೆಕೆಂಡ್ ಹಾಫ್ ಸಖತ್ತಾಗಿ ಕೂತಿತ್ತು. ಬಿಕಾಸ್ ಯಾವುದೇ ಮೇಕಪ್ ಮಾಡಿಸಿದ್ರು ನೀವು 30 ಮಿನಿಟ್ಸ್ ಟು 1 ಅವರ್ ಬೇಕೇ ಬೇಕು ಅದು ಸೆಟ್ ಆಗೋಕ್ಕೆ ನಮ್ಮ ಫೇಸ್ಗೆ. ಹಾಗಾಗಿ ನನಗೆ ಈ ರೆಡ್ ಗೌನಲ್ಲಂತೂ ಮೇಕಪ್ ಸಖತ್ತಾಗಿ ಕಾಣಿಸ್ತಾ ಇತ್ತು. ನೋಡ್ಬೋದು ನೀವೇ ಹೇಗೆ ಸೆಟಲ್ಡ್ ಆಗಿದೆ ಅಂತ ಅಂದ್ಬಿಟ್ಟು. ಸೊ ಇಷ್ಟು ನನ್ನ ಮೇಕಪ್ ಆ್ಯಂಡ್ ಫೋಟೋಗ್ರಫಿ ಆ್ಯಂಡ್ ಪ್ರೀ ವೆಡ್ಡಿಂಗ್ ಶೂಟ್ ಕತೆ. ನಾನು ಇದೆಲ್ಲ ಡೀಟೇಲ್ಸು ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಫೈನಲಿ ಪ್ರೀ ವೆಡ್ಡಿಂಗ್ ಫೋಟೋಶೂಟ್ ಕಂಪ್ಲೀಟ್ ಆಗಿದೆ. ನನಗೆ ತುಂಬ ಜನ ಹೆಲ್ಪ್ ಮಾಡಿದ್ದಾರೆ. ಸೊ ಇವರು ನನ್ನ ಮೇಕಪ್ ಆರ್ಟಿಸ್ಟ್ ರಕ್ಷಿತಾ ಅಂತ ಅಂದ್ಬಿಟ್ಟು ನಾನು ಅವ್ರ ಪೇಜ್ ಮೆನ್ಷನ್ ಮಾಡಿರ್ತೀನಿ. ತುಂಬ ಚೆನ್ನಾಗಿ ಮಾಡಿದ್ರು. ಆ್ಯಕ್ಚುಲಿ ಇವಾಗ ಆಲ್ಮೋಸ್ಟ್ ರಿಮೂವ್ ಮಾಡಿದ್ದೆ ಐಲ್ಯಾಶಸ್, ಇಯರಿಂಗ್ಸ್ ಎಲ್ಲ ತೆಗೆದು. ಸೊ ನನಗೆ ಸಾಥ್ ಕೊಡೋಕ್ಕೆ ನನ್ನ ಫ್ರೆಂಡ್ ವೀಣಾ ಬಂದಿದ್ದಾಳೆ, ಆ್ಯಂಡ್ ನೀವಿ ಫ್ರೆಂಡ್ ಲೋಕಿ ಬಂದಿದ್ದಾರೆ. ಸೊ ಇವ್ರು ಯಾರೂ ಇಲ್ಲ ಅನ್ನೋದು ನಿಜ ಸಖತ್ ಕಷ್ಟ ಆಗೋದು. ಆ ಡ್ರೆಸ್ ಕ್ಯಾರಿ ಮಾಡ್ಕೊಂಡು ಹೋಗೋದ್ರಲ್ಲಿ ಪ್ರತಿಯೊಂದು ಅಷ್ಟೇ ತುಂಬ ಅಂದರೆ ತುಂಬ ಕಷ್ಟ. ವಿಡಿಯೋ ನೋಡೋಕ್ಕೆ, ಫೋಟೋಸ್ ತೆಗಿಯೋಕ್ಕೆ, ವಿಡಿಯೋ ಮತ್ತು ಫೋಟೋಸ್ ನೋಡೋಕ್ಕೆ ಈಸಿ, ಬಟ್ ನಿಜ ತುಂಬ ತುಂಬ ಕಷ್ಟ. ತುಂಬ ಪೇಷನ್ಸ್ ಇರಬೇಕು ಇದನ್ನು ಮಾಡಿಸ್ಬೇಕೆ. ಸೊ ಆಗಿದೆ, ನೋಡೋಣ. ನಾನು ನಿಮ್ಮ ಜೊತೆ ವಿಡಿಯೋ ಶೇರ್ ಮಾಡ್ತೀನಿ ನಾನು ಯಾವ್ಯಾವ ಕಾಸ್ಟ್ಯೂಮ್ ಹಾಕಿದ್ದೆ, ಹೇಗಿತ್ತು ಫೋಟೋಶೂಟ್ ಅಂತ ಅಂದ್ಬಿಟ್ಟು. ಥ್ಯಾಂಕ್ ಯು ರಕ್ಷಿತಾ. ಎಲ್ಲದಕ್ಕಿಂತ ಮೊದಲು ಇದು ಒರೆಸ್ಬಿಟ್ರೆ ನನಗೆ ಭಾಳ ಖುಷಿ ಆಗುತ್ತೆ. ಅದು ಶೂಟ್ ಮಾಡುವಾಗ ಆಗಿತ್ತು. ಸೊ ನೆಕ್ಸ್ಟ್ ಮುಗೀತು, ನಾವು ಬ್ಯಾಕ್ ಟು ಹೋಮ್. ಇಷ್ಟು ನನ್ನ ಒಂದು ಪ್ರೀ ವೆಡ್ಡಿಂಗ್ ಫೋಟೋಶೂಟ್ ಕತೆ ಆಗಿತ್ತು. ನಾನು ನಿಮಗೆ ಹೇಳ್ದಂಗೆ ನೆಕ್ಸ್ಟ್ ವ್ಲಾಗಲ್ಲಿ ನನ್ನ ಫ್ರೆಂಡ್ಸ್ ಸಪೋರ್ಟ್ ಮಾಡ್ತಾ ಇದ್ದೀರಾ, ಹಾಗೆ ಸಪೋರ್ಟ್ ಮಾಡಿ. ಇನ್ನು ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇವತ್ತಿನ ನನ್ನ ಒಂದು ಪುಟ್ಟ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಲವ್ ಯು ಆಲ್.